ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಚೋಟು ಬತ್ತೀನಿ ಅಂತ ಹೇಳ್ದವನು ಇಡತ್ತಾದ್ರೂ ಬರ್ನಿಲ್ವಲ್ಲ. ಹೊಲ್ಡುಮಾ ನೀನ್ ಯಾಕ್ಲಾ ಬಂದೆ? ನೀನು ಡವ್ ಹೊಡೆದು ಡಿವೇಟ್ ಆಡಮ್ಮ ಅಂತ. ಏನಂದೆ? ಮತ್ತಿನ್ನೇನವೇ ಐಟಮ್ ತಗೊಂಡೋಗಮ್ಮ ಅಂತ ಬಂದ್ರೆ ಯಾಕೆ ಬಂದೆ ಅಂತ ಕೇಳಿದ್ರೆ ಚೋಟು ಬತ್ತೀನಿ ಅಂತ ಹೇಳೋನೆ. ನೀನೇನ್ ತಕೊಂಡೋಗೋದ್ ಬೇಡ, ನೀನ್ ಸುಮ್ಕೆ ಹೋಗು. ಚೋಟು ಬರಲ್ಲ ಅಂತಲೇ ನಾನು ಬಂದಿರೋದು. ಚೋಟು ಯಾಕೆ ಬರಕ್ಕಿಲ್ಲ? ಚೋಟು ಮಿಸ್ಟರ್ ಕ್ಲೀನ್ ಇಂಡಿಯಾ ಅಲ್ವೇ, ಅದಕ್ಕೆ ಅವನಿಗೆ ಮೆಸ್ನಲ್ಲಿ ಗುಡ್ಸೋದು ಒರ್ಸೋದು ಈ ಥರ ಸಾನೇ ಕೆಲಸ ಇದೆ ಅಂತೆ. ಅದಕ್ಕೆ ನನ್ನೇ ಹೋಗು ಅಂತ ಹೇಳ್ದ. ಸುಮ್ಕಿನಂತವ ಸುಳ್ಳು ಹೇಳ್ಬೇಡ. ನೀನ್ ಇಲ್ಲಿಗೆ ಬರಕ್ ಇದೊಂದು ನೆಪ ಆಟೆ. ಮೂನವೇ ನನಗೆ ಈ ಮೂಟೆನ ತಲೆ ಮೇಲೆ ಹೊತ್ಕೊಂಡು ಓಡಾಡೋಕ್ಕೆ ಸಾನೇ ಆಸೆ ನೋಡು, ಅದಕ್ಕೆ ಸುಳ್ಳು ಹೇಳ್ತೀವಿ. ನೋಡು, ಸುಮ್ಕೆ ಕೋಪ ಬರ್ಸ್ಬೇಡ. ವಾ ಈಗೇನು ಕೋಪ ಬಂದಡ್ಗೆ ಈ ಮೂಟೆನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀಯಾ? ಯಾಕೆ ಆಗಕ್ಕಿಲ್ವೇ? ಎತ್ತವೆ ಇದಕ್ಕೇನು ಕಮ್ಮಿ ಇಲ್ಲ. ನಾನಿರುವಾಗ ಈ ಭಾರನ ನಿನ್ ಕೈಗೆ ಒತ್ಸಿದ್ರೆ ನನ್ನ ಹೃದಯ ಒಪ್ಪಕ್ಕಿಲ್ಲ. ಏನಂದೆ? ಸೀಮೆ ಸುಣ್ಣ ತಿನ್ನೋದಕ್ಕೆ ಚಂದಾಗಿರ್ತದಂತೆ. ನಡಿಯವಿ. ಹಲೋ ಸರ್, ನನ್ನ ಹೆಸರು ರೋಷನ್. ನಿಮ್ಮ ಹೆಗ್ಲ ಮೇಲೆ ಇದೆ ರೇಷನ್. ನಾವ್ ಹೇಳೋ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ರೆ ನಿಮ್ಗೆ ಸಿಗುತ್ತೆ ಬಂಪರ್ ಕೂಪನ್. ಅಣ್ಣಯ್ಯ ನಂಗೆ ಅದೆಲ್ಲ ಯಾವುದು ಬೇಡ, ಸುಮ್ಕೆಲಿಂದ ಹೊರಡು. ಹಂಗೆ ಹೇಳ್ಬೇಡಿ ಸರ್ ಪ್ಲೀಸ್. ನಮ್ದು ಹೊಸ ಚಾನಲ್ಲು, ಹೆಸರು ಸುದ್ದಿ ಸೈಕಲ್ ಅಂತ. ಲವರ್ಸ್ ಬಗ್ಗೆ ಕಂಟೆಂಟ್ ಮಾಡ್ತಿದ್ದೀವಿ. ನೀವಿಬ್ರು ಲವರ್ಸಾ ಗಂಡ ಹೆಂಡ್ತಿನ ಸರ್? ಲೇ ಸುಮ್ಕಿರ್ಲ, ಏನೋಣ ಕೇಳಿ ಆಮೇಲೆ ನಾನು ಇನ್ನೂ ದೊಡ್ಡ ಕಡೆ ಮಾಡಬೇಡ. ಅವೇ ಇವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಕಣವೆ. ಆಮೇಲೆ ಸುಮ್ಕೆ ನೀನೇ ಏನನ್ನ ತಿಳ್ಕೊಬೇಡ, ನಾನೇ ಇವನ್ನ ಕರ್ಸಿದ್ದೀನಿ ಹಾಗೆ ಹೀಗೆ ಅನ್ಕೊಂಡು. ಇಲ್ಲ ಮೇಡಮ್, ನಾವು ಯೂಟ್ಯೂಬರ್ಸು, ಕಂಟೆಂಟ್ಗೋಸ್ಕರ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ನೋಡಪ್ಪ, ನಾನು ಇವಳಿಗೆ ಲವರು ಅಲ್ಲ ಗಂಡನೂ ಅಲ್ಲ. ಇವ್ರ ಮೆಸ್ನಾಗೆ ಕೆಲಸ ಮಾಡೋ ಸಾಮಾನ್ಯ ಆಳು. ಇಲ್ಲಿ ಮೂಟೆ ಒತ್ತಿರೋ ನೋಡ್ರೆ ಗೊತ್ತಾಗಿಲ್ವೇ? ಸಾರಿ ಸರ್. ಮೇಡಮ್ ನೀವು ಹೇಳಿ, ಪ್ರೀತಿ ಬಗ್ಗೆ ಇರುವಂತ ನಿಮ್ಮ ಅಭಿಪ್ರಾಯ? ಹೋಗಿ ಹೋಗಿ ಇವಳನ್ನ ಕೇಳ್ತಾವ. ನೋಡಿ, ನಮ್ಗೆ ಒತ್ತಾಯ್ತೈತೆ, ನಾವು ಹೋಗ್ಬೇಕು. ಜಾಗ ಬಿಡಿ. ಮೇಡಮ್ ಎರಡೆರಡು ಪ್ರಶ್ನೆ ಮೇಡಮ್, ಆನ್ಸರ್ ಮಾಡಿ. ಎರಡೆರಡು ನಿಮಿಷ. ಸರ್ ನಿಮ್ಮ ಹೆಸರು? ಕಾಳಿ. ಕಾಳಿ ಅವರೇ, ನಿಮ್ ಪ್ರಕಾರ ಲವ್ ಅಂದ್ರೆ ಏನು? ನೋಡಿ, ನಾನು ಯಾವ್ದ್ರ ಬಗ್ಗೆ ಬೇಕಾದ್ರೂ ಮಾತಾಡ್ಬಿಡ್ತೀನಿ, ಆದ್ರೆ ಈ ಪ್ರೀತಿ ಬಗ್ಗೆ ಅಂತೂ ಮಾತಾಡಕ್ಕಿಲ್ಲ. ಯಾಕೆ ಸರ್, ಪ್ರೀತಿ ಅಂದ್ರೆ ಅಷ್ಟೊಂದು ಭಯನಾ? ಸುಮ್ಕೇರ್ ಗುರು, ಈಗ ತಾನೇ ಪಂಚಾಯತಿನಾಗೆ ಇದ್ರ ಬಗ್ಗೆ ಇರೋ ವಿಷಯ ಮಾತಾಡಿ ಜಾಲಿ ಮುಳ್ಚುಚ್ಕೊಂಡಂಗೆ ಆಗೈತೆ. ಮತ್ತೆ ತಿರ್ಗಾ ಇದ್ರ ಬಗ್ಗೆ ಮಾತಾಡಿದ್ರೆ ಜಾಪಾಲ್ ಮಾತ್ರ ಹಾಕೊಂಡಂಗೆ ಆಯ್ತದೆ. ಏನವೇ ಸರಿಯಾಗಿ ಹೇಳುದ್ನಾ? ಹೋಗ್ಲಿ ಬಿಡಿ ಸರ್. ಮೇಡಮ್ ನಿಮ್ಮ ಹೆಸರು? ಸಹನ. ನಿಮ್ಗೆ ಪ್ರೀತಿ ಬಗ್ಗೆ ಏನನ್ಸುತ್ತೆ ಮೇಡಮ್? ಪ್ರೀತಿ ಅಂದ್ರೆ ನಂಬಿಕೆ. ಇಬ್ರು ಜೀವನದಾಗೂ ಬೆಳಕು ನೀಡೋ ಅಣತೆ. ವಾವ್, ಸೂಪರ್. ಆದ್ರೆ ಕೆಲವರು ಆಕರ್ಷಣೆನೆ ಪಿರುತಿ ಅಂತ ಅನ್ಕೊಂಡವ್ರೆ. ಪಿರುತಿ ಅನ್ನೋದು ನಂಬಿಕೆ ಮ್ಯಾಕ್ ನಿಂತಿರೋ ಮುತ್ತು ಅನ್ನೋದು ಗೊತ್ತಿಲ್ಲ. ಪಿರುತಿನ ಜೋಪಾನವಾಗಿ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಅದು ಬಿದ್ದು ಹೊಡೆದೋಯ್ತದೆ. ವಾವ್, ಸೂಪರ್ ಆಗಿ ಹೇಳಿದ್ರಿ ಮೇಡಮ್. ನೀವು ಕೊಟ್ಟ ಈ ಆನ್ಸರ್ಗೆ ನಮ್ಮ ಹತ್ರ ಇರುವಂತಹ ಬಂಪರ್ ಕೂಪನ್ನ ನಿಮಗೆ ಕೊಡ್ತಾ ಇದ್ದೀವಿ. ಅವಾಗ್ಲೇ ನೀವು ಹೇಳಿದ್ರಿ ಕಪಲ್ಸ್ ಅಲ್ಲ ಅಂತ, ಆದ್ರೂ ನಮ್ಮ ಹತ್ರ ಇರೋ ಕಪಲ್ ಕೂಪನ್ನ ನಿಮಗೆ ಕೊಡ್ತಾ ಇದ್ದೀವಿ. ತಗೊಳ್ಳಿ ಮೇಡಮ್. ಮೇಡಮ್ ಇದು 5 ಸ್ಟಾರ್ ಹೋಟೆಲ್ ಪಾಸು. ನೀವಿಬ್ರು ಅಲ್ಲಿ ಹೋಗಿ ಡಿನ್ನರ್ ಮಾಡ್ಬೋದು. ಆದ್ರೆ ಒಂದ್ ವಿಷಯ, ಇದನ್ನ ನೀವಿಬ್ರು ಮಾತ್ರ ಯೂಸ್ ಮಾಡಬೇಕು. ಏನೋ ದೊಡ್ಡ ಹೋಟೆಲ್ ಊಟನಾ? ನಮ್ಗಿದೆಲ್ಲ ಬ್ಯಾಡ.
ಅವಿ ಕೊಡೋದನ್ನ ಯಾಕೆ ಬೇಡ ಅಂತ ಹೇಳ್ತಿದ್ಯಾ? ಗುರು ನೀನು ಕೊಡು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವಿ ಪರವಾಗಿಲ್ಲ ಕಣವಿ, ನಮಗೂ ದೊಡ್ಡ ಹೋಟೆಲ್ನಾಗ ಊಟ ಮಾಡೋ ಸೌಭಾಗ್ಯ ಬಂದೈತೆ. ಇಲ್ಲೋಡು, ಕೊಟ್ರು ಅಂತ ಹೋಗಕ್ಕೆ ನಾವೇನ್ ಜೋಡಿ ಅಲ್ಲ. ಹಂಗಾರೆ ನಾವು ಹೋಗಕ್ಕಿಲ್ವಾ? ಹೋಯ್ತೀವಿ. ಯೋನ್ ಅಲ್ಕಿರಿದ್ಯಾ? ನಾನು ಹೇಳಿದ್ದು ಹೋಟ್ಲಿಗಲ್ಲ, ಹೋಯ್ತಾ ಇರೋದು ಮೆಸ್ಗೆ. ಗೊತ್ತಾಯ್ತದೆ, ಸುಮ್ಕೆ ಬಾ ತಕ್ಕ. ಸಾಹೇಬ್ರು ಊರವರಿಗೆಲ್ಲ ಆರೋಗ್ಯ ತಪಾಸಣೆ ಮಾಡಿಸಿದ್ದು ಒಳ್ಳೇದೇ ಆಯ್ತು ಅವ್ವ. ವಯಸ್ಸಾದ್ಮೇಲೆ ಅವಾಗವಾಗ ಚೆಕಪ್ ಮಾಡಿಸ್ಕೊತಾ ಇರ್ಬೇಕು. ನಮ್ಮಂಥವ್ರಿಗೆ ಏನು ಆಗಕ್ಕಿಲ್ಲ. ದಿನ ಬೆಳಗ್ಗೆ ಆದ್ರೆ ಮನೆ ಮುಂದೆ ಬೇಯ್ತೀವಲ್ಲ, ಆ ಬೆಂಕಿ ನೋಡಿ ಕಾಯಿಲೆಗಳೆಲ್ಲ ಓಡೋಗ್ತವೆ. ನಮ್ಮ ತಕ್ಕ ಯಾವ ಕಾಯಿಲೆನೂ ಬರೋಕ್ಕಿಲ್ಲ. ಹಾಗಂತ ಆರೋಗ್ಯ ನೆಗ್ಲೆಕ್ಟ್ ಮಾಡಕ್ಕಾಗಲ್ವಲ್ಲವ. ವಾ ವಾ. ಅಮ್ಮ, ನಿಂಗೆ ಶುಗರ್ ಏನಾದರೂ ಇದೆಯಾ? ಯಾವ್ರ ದಯದಿಂದ ಅವೇನೂ ಇಲ್ಲ ಡಾಕ್ಟ್ರೆ. ಆದರೆ ವಯಸ್ಸಾದ್ಮೇಲೆ ಆಯಾಸ ಇದ್ದೇ ಇರುತ್ತೆ. ನಿಮಗೆ ಸುಸ್ತು ಅನ್ನಿಸ್ದಾಗ ಈ ಜ್ಯೂಸ್ ಕುಡೀರಿ. ನೀವು ತಪಾಸಣೆ ಮಾಡಿಸ್ಕೊಂಬನ್ನಿ, ನಾನು ಮುಂದೆ ಹೋಗಿರ್ತೀನಿ. ಸರಿ ಅವ್ವ. ಅಪ್ಪ ಫಸ್ಟ್ ನೀವು ಒಳಗೆ ಹೋಗಿ. ನಿಮಗೆ ಇವಾಗ BP ಸ್ಟಾರ್ಟ್ ಆಗ್ತಾ ಇದೆ. ಸ್ವಲ್ಪ ವ್ಯಾಯಾಮ ಮಾಡಿ ಕಂಟ್ರೋಲ್ ಆಗುತ್ತೆ. ಸರಿ ಡಾಕ್ಟ್ರೆ. ಈ ಟ್ಯಾಬ್ಲೆಟ್ ತಗೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.